ನಮಸ್ಕಾರ. ರಾಯರ ಆಶೀರ್ವಾದವನ್ನು ಪಡಿತಾ ಈ ದಿನದ ಕಾರ್ಡ್ ರೀಡಿಂಗನ್ನು ಶುರು ಮಾಡೋಣ. ನೀವು ತುಂಬ ಕಷ್ಟ ಅನುಭವಿಸಿರ್ಬೋದು. ಎಷ್ಟು ಕಷ್ಟಪಟ್ಟರೂ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಎಷ್ಟೇ ಪೂಜೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಕಣ್ಣೀರು ಹಾಕಿದ್ರು ರಾಯರು ಯಾಕೆ ನಮ್ಮ ಕಡೆ ನೋಡ್ತಿಲ್ಲ, ನಮ್ಮ ಪ್ರಾರ್ಥನೆ ಯಾಕೆ ಕೇಳಿಸ್ತಾ ಇಲ್ಲ ಇವರಿಗೆ, ನನ್ನ ಕಷ್ಟ ಯಾವಾಗ ಮುಗಿಯುತ್ತೆ ಅಂತ ನೀವು ತುಂಬ ಮನಸ್ಸಲ್ಲೇ ಕೊರಗ್ತಾ ಇರ್ಬೋದು. ಈ ಒಂದು ರೀಡಿಂಗ್ ಮೂಲಕ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಪಡಿಬೋದಾಗಿರುತ್ತೆ. ನಿಮ್ಮ ಕಷ್ಟಗಳ ಸಮಯ ಇನ್ನೂ ಮುಗಿದಿಲ್ವಾ, ಮುಂದುವರಿಯುತ್ತಾ? ರಾಯರ ಕೃಪೆಯಿಂದ ಈಗ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆಯಾ? ರಾಯರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದೆಯಾ? ಏನು ಮುಂದಿನ ಜೀವನ ಆದರೂ ಕೂಡ ಒಂದು ಅದೃಷ್ಟದ ಬಾಗಿಲು ತೆರೀತಾ ಇದೆಯಾ? ಇದೆಲ್ಲ ಒಂದು ವಿಷಯಗಳನ್ನು ಈ ದಿನದ ರೀಡಿಂಗಲ್ಲಿ ನೋಡೋಣ. ನೆನಪಿರಲಿ, ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಮುಗಿಯೋ ಸಮಯ ಬಂದಿದೆಯಾ ಅಂತ ತಿಳಿಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗನ್ನು ನೀವು ಪಡಿಬಹುದು. ಈಗ ರಾಯರ ಸ್ಮರಣೆ ಮಾಡ್ತಾ ರೀಡಿಂಗನ್ನು ಶುರು ಮಾಡೋಣ. ಮೊದಲನೇ ಕಾರ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು ಟವರ್ ಕಾರ್ಡ್. ಅಂದರೆ ಈ ಕಾರ್ಡ್ ನೋಡಿದ ತಕ್ಷಣ ತುಂಬ ಜನಕ್ಕೆ ಭಯ ಆಗುತ್ತೆ. ಟವರ್ ಕಾರ್ಡ್ ಅಂದ್ರೇ ಏನು, ಒಂದು ಕೆಟ್ಟದು ಅನ್ನೋವಂಥ ಒಂದು ಅಭಿಪ್ರಾಯ ತುಂಬ ಜನಗಳಿಗಿದೆ. ಆದರೆ ಇಲ್ಲಿ ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆಗುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ನಾವು ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀವಿ ಅಂತ ಅಂದ್ಕೊಳ್ಬೋದು. ಆದರೆ ಕೆಲವು ತಿಂಗಳ ನಂತರ ಮತ್ತೆ ನೋಡಿದಾಗ ಅದು ಆಗಿದ್ದು ಒಳ್ಳೆಯದಾಯಿತು ಅಂತ ಅನಿಸುತ್ತೆ. ಆ ರೀತಿ ಈ ಒಂದು ಕಾರ್ಡಿಲಿ ಕಾಣಿಸ್ತಾ ಇರುವಂಥದ್ದು. ಬಹುಶಃ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು ಸಂಬಂಧ ಮುರಿದು ಹೋಗುವಂಥ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಎಂಡ್ ಆಗುವಂಥ ಒಂದು ಸಮಯ ಇದಾಗಿದೆ ಅಂತ ಕಾಣಿಸ್ತಾ ಇದೆ. ನೀವು ಆ ರೀತಿ ಒಂದು ಸಿಚುವೇಷನಲ್ಲಿ ಇದ್ದೀರಾ ಅಂದರೆ, ಅಥವಾ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಮುಗಿದು ಹೋಗುವಂಥ ಟೈಮ್ ಈಗ ಬಂದಿದೆ ಅಂತ ತಿಳಿಬೋದು. ಯಾರನ್ನು ತುಂಬ ನಂಬಿದ್ದೀರಾ ಅಂತ ಕಾಣುತ್ತೆ. ಅವರಿಂದ ನೀವು ತುಂಬ ಮೋಸ ಹೋಗೋ ಸಾಧ್ಯತೆಗಳಿಲ್ಲಿ ಕಾಣ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಲಿ ಮನೆಯಲ್ಲಿ ಮನಸ್ಸಲ್ಲಿ ಒಂದು ನೆಮ್ಮದಿ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಎರಡನೇ ಕಾರ್ಡ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು 10 ಆಫ್ ಸ್ವಾರ್ಡ್ಸ್ ಅನ್ನುವಂಥ ಒಂದು ಕಾರ್ಡ್. ಈ ಕಾರ್ಡ್ ನೋಡಿದಾಗ ನಿಜವಾಗ್ಲೂ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ, ಎಷ್ಟು ನೋವಲ್ಲಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ತುಂಬ ಸಹಿಸ್ಕೊಂಡಿದ್ದೀರಾ. ಹೊರಗಡೆ ಎಲ್ಲರ ಜೊತೆ ತುಂಬ ನಗ್ನಗ್ತಾ ಮಾತಾಡ್ತಾ ಇದ್ದರೂ ಕೂಡ ಒಳಗಡೆ ತುಂಬ ನೋವನ್ನು ಇಟ್ಕೊಂಡಿದ್ದೀರಾ. ಯಾರೋ ನಿಮ್ಮ ನಂಬಿಕೆನ ಮೋಸ ಮಾಡಿರುವಂಥದ್ದು, ನಿಮ್ಮ ಒಳ್ಳೆತನನ ಅವರು ಮಿಸ್ಯೂಸ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಇನ್ನೂ ತುಂಬ ಜನ ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ನನಗೆ ಯಾಕೆ ಹೀಗೆ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಈ ಕಾರ್ಡಲ್ಲಿ ಒಂದು ವಿಷಯ ಗೊತ್ತಾಗ್ತಾ ಇರುವಂಥದ್ದು, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಲ್ವ, ಅದೆಲ್ಲ ಕೂಡ ಒಂದು ಕೊನೆ ಹಂತಕ್ಕೆ ಬಂದಿದೆ. ಇಲ್ಲಿಂದ ಮುಂದೆ ನಿಧಾನವಾಗಿ ಒಂದು ಚೇಂಜಸ್ ಅನ್ನೋದು ಶುರು ಆಗ್ತಾ ಇದೆ. ಅದರ ಜೊತೆಯಲ್ಲಿ ನಿಮಗೆ ಸಿಗ್ತಾ ಇರುವಂಥ ಒಂದು 2 ಆಫ್ ಕಪ್ಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ಅಂತ ನೋಡೋದಾದರೆ, ತುಂಬ ಪಾಸಿಟಿವ್ ಆಗಿರೋ ಒಂದು ಎನರ್ಜಿ ಇಲ್ಲಿ ಸಿಗ್ತಾ ಇದೆ. ತುಂಬ ಜನ ಒಂದು ಲವ್ ಕಾರ್ಡ್ ಅಂತ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ತಾರೆ, ಆದರೆ ನಿಜವಾಗ್ಲೂ ಅದಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಒಬ್ಬ ಸರಿಯಾದ ವ್ಯಕ್ತಿ ಬರ್ತಾ ಇದ್ದಾರೆ, ನಿಮಗೆ ತುಂಬ ಸಪೋರ್ಟ್ ಮಾಡುವಂಥ ಜನ ಸಿಗ್ತಾ ಇದ್ದಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥವ್ರು, ಒಂದು ಒಳ್ಳೆಯ ಅವಕಾಶ ನಿಮ್ಮ ಕಡೆ ಬರ್ತಾ ಇದೆ. ನಿಮ್ಮ ಕೆಲಸಕ್ಕೆ ಸರಿಯಾಗಿರುವಂಥ ಕ್ಲೈಂಟ್ಸ್ ಬರುವಂಥ ಸಮಯ ನೋಡ್ಬೋದು. ಸಂಬಂಧದಿಂದ ಯಾರಾದರೂ ದೂರ ಆಗಿದ್ದರೆ ಅವರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರಬಹುದು. ನೀವು ಒಬ್ಬರೇ ಇರೋದಿಲ್ಲ ಅನ್ನುವಂಥ ಒಂದು ಕಾರ್ಡಿನ ಸಂದೇಶ ಇದಾಗಿರುವಂಥದ್ದು. ನೀವು ತುಂಬ ಸಲ ಅಂದ್ಕೊಂಡಿರ್ತೀರಾ, ರಾಯರೇ ನಂಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಿದ್ದೀರಾ ಅಂತ ಅಲ್ವಾ? ರಾಯರು ಖಂಡಿತವಾಗ್ಲೂ ನಿಮ್ಮ ಜೀವನವನ್ನು ನೋಡ್ತಾ ಇದ್ದಾರೆ. ಇದೆಲ್ಲ ಏನು ನೀವು ಕಷ್ಟ ಅನುಭವಿಸ್ತಾ ಇದ್ದೀರಲ್ವಾ, ಅದೆಲ್ಲ ಕೂಡ ಒಂದು ಪರೀಕ್ಷೆ ರೀತಿ ಇರುವಂಥದ್ದು. ನಿಮ್ಮ ಜೀವನನ ಸರಿ ಮಾಡೋದಕ್ಕೆ ರಾಯರು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಜೀವನದಲ್ಲಿ ಹೊಸದಾಗಿರುವಂಥ ಒಂದು ಬಾಗಿಲು ತೆರಿಬೇಕು ಅನ್ನೋದಾದರೆ ಹಳೆಯ ಒಂದು ಬಾಗಿಲು ಮುಚ್ಚಲೇಬೇಕಾಗಿರುತ್ತಲ್ವ. ಈ ಕಷ್ಟಗಳೆಲ್ಲ ಮುಗಿಯುವಂಥ ಒಂದು ಸಮಯ ಇದಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮುಂದೆ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ದ ಹರ್ಮಿಟ್ ಕಾರ್ಡ್. ಅಂದರೆ ಇಲ್ಲಿ ಎಲ್ಲನೂ ಕೂಡ ಮೊದಲಿನ ಹಾಗೆ ಇಲ್ಲ. ಮೊದಲು ಎಲ್ಲ ಜೊತೆ ಮಾತಾಡ್ತಾ ಇದ್ದವರು ಈಗ ತುಂಬ ಮೌನ ಆಗೋಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಮೊದಲು ಎಲ್ಲ ವಿಷಯದಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ರಿ, ಈಗ ಒಬ್ಬರೇ ಇರೋದು ಇಷ್ಟ ಆಗ್ತಾ ಇದೆ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಕೆಲವೊಂದು ಸಲ ಜೀವನ ನಮಗೆ ತುಂಬ ನೋವನ್ನು ಕೊಟ್ಟಾಗ ಒಬ್ಬರೇ ಇರೋದು ಒಳ್ಳೆಯದೇ ಅಲ್ವಾ? ಆ ಸಮಯದಲ್ಲಿ ನಿಜವಾದ ನಿಮ್ಮ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ರಾಯರು ನಿಮ್ಮನ್ನು ಹೊರಗಡೆ ಇರುವಂಥ ಒಂದು ನಾಯ್ಸ್ ಏನಿದೆ, ಗದ್ದಲ ಏನಿದೆ, ಅದರಿಂದ ದೂರ ಇದ್ದು ನಿಮ್ಮ ಒಳಗಡೆ ಇಂಟ್ಯೂಷನ್ ಪವರನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ದ ಮೂನ್ ಕಾರ್ಡ್ ಅನ್ನೋ ಒಂದು ಎಚ್ಚರಿಕೆ. ಇದನ್ನು ಎಚ್ಚರಿಕೆ ಅಂತ ನೀವು ತಿಳ್ಕೊಬೋದು. ಅದ್ರ ಜೊತೆಗೆ ನೀವಿಲ್ಲಿ
ಕಾಣ್ತಾ ಇರುವಂಥ ಪ್ರತಿಯೊಂದು ಸತ್ಯ ಆಗಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಾರನ್ನಾದರೂ ಕಣ್ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಅದೇ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುವಂಥ ಪ್ರತಿಯೊಂದು ಭಯ ಕೂಡ ಸತ್ಯ ಅಂತ ಕೂಡ ಅಂದ್ಕೋಬಾರ್ದು. ಕೆಲವೊಂದು ಸಲ ನಮ್ಮ ಭಯನೇ ನಮ್ಮನ್ನು ಹೆಚ್ಚು ಕಾಡ್ತಾ ಇರುತ್ತೆ. ರಾಯರು ಹೇಳ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ಸತ್ಯ ಅದಾಗಿನೇ ಹೊರಗಡೆ ಬರುತ್ತೆ. ಮೂನ್ ಕಾರ್ಡ್ ಇಲ್ಲಿ ಒಂದು ಗ್ರಹಣ ಕೌದಿರುವಂಥ ಒಂದು ಚಂದ್ರನ ಬಿಂಬವನ್ನು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲೂ ಯಾವುದೋ ಒಂದು ಗ್ರಹಣ ಮುಚ್ಕೊಂಡಿರೋ ರೀತಿ ಕಾಣಿಸ್ತಾ ಇರುವಂಥದ್ದು. ಅದೆಲ್ಲ ಕೂಡ ಯಾವಾಗ ಸರಿ ಹೋಗ್ಬೋದು ಅನ್ನೋದನ್ನು ಮುಂದಿನ ಕಾರ್ಡ್ಗಳಲ್ಲಿ ನೋಡೋಣ. ಗ್ರಹಣ ಎಷ್ಟೊತ್ತಿನವರೆಗೂ ಒಂದು ಚಂದ್ರನನ್ನಾಗಲಿ ಸೂರ್ಯನನ್ನಾಗಲಿ ತಡೆ ಹಿಡ್ಕೊಂಡಿರೋದಕ್ಕೆ ಸಾಧ್ಯ ಅಲ್ವಾ? ಇವತ್ತಲ್ಲ ನಾಳೆ ಅದು ಹೋಗಲೇಬೇಕು. ಅದೇ ರೀತಿ ನಿಮ್ಮ ಕಷ್ಟಗಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುವಂಥ ಒಂದು ಸಮಯ ಈಗ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಿಮಗೆ ರಾಯರ ಕೃಪೆ ಅನ್ನೋದು ಕೂಡ ಸಿಗ್ತಾ ಇದೆ. ಅದರಿಂದ ಎಲ್ಲ ಕಷ್ಟಗಳನ್ನು ನೀವು ಆದಷ್ಟು ಬೇಗ ಮುಂದೆ ಹೋಗುತ್ತೆ. ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ದ ಇಂಪ್ರೆಸ್ ಕಾರ್ಡ್ ಆಗಿದೆ. ಅಂದರೆ ನಿಮಗೆ ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಕಾರ್ಡ್ ಇದೆ. ಯಾಕಂದರೆ ಈ ಎಲ್ಲ ಕಷ್ಟಗಳ ದಾರಿನ ನೀವು ಈಗಾಗಲೇ ಸವಿಸಿದ್ದೀರಾ. ಒಂದು ಆಶೀರ್ವಾದ ಅನ್ನೋದು ನಿಮಗೆ ಸಿಗ್ತಾ ಇದೆ. ಇಷ್ಟು ಕಷ್ಟಗಳ ನಂತರ ಒಂದು ದೊಡ್ಡ ಆಶೀರ್ವಾದ ಅನ್ನೋದು ನಿಮಗೆ ಸಿಗ್ತಾ ಇದೆ. ಒಂದು ಸಮೃದ್ಧಿಯ ಕಾರ್ಡ್ ಇಲ್ಲಿ ಸಿಗ್ತಾ ಇದೆ. ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಹಣಕಾಸಿನ ಒಂದು ಬೆಳವಣಿಗೆ ಕಾರ್ಡ್ ಆಗಿರ್ಬೋದು. ನಿಮ್ಮಲ್ಲಿ ತುಂಬ ಜನಕ್ಕೆ ಯಾರು ಕೆಲಸ ಹುಡುಕ್ತಿದ್ದೀರಲ್ವ, ಅವ್ರಿಗೆ ಹೊಸ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ತುಂಬ ಜನಕ್ಕೆ ವ್ಯವಹಾರ ಮಾಡ್ತಿದ್ರೆ ಲಾಭ ಸಿಗುವಂಥ ಸಾಧ್ಯತೆಗಳು, ಒಂದು ಒಳ್ಳೆಯ ಸುದ್ದಿ ಕೇಳಿಸಬಹುದು. ನಿಧಾನವಾಗಿ ನಿಮ್ಮ ಜೀವನ ಮತ್ತೆ ಸರಿಯಾದ ದಾರಿಲಿ ಬರೋದಕ್ಕೆ ಶುರುವಾಗುತ್ತೆ. ಅದರ ನಂತರ ಏನಾಗ್ಬೋದು ಅಂದರೆ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು 3 ಆಫ್ ಸ್ವಾರ್ಡ್ಸ್ ಅನ್ನುವಂಥ ಕಾರ್ಡು. ಹೊರಗಡೆ ಎಲ್ಲ ಸರಿಯಾಗಿದೆ ಅಂತ ಅನಿಸಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕೊರಗನ್ನು ಇಟ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ. ಯಾರನ್ನೋ ಇನ್ನೂ ನೀವು ಮರ್ತಿಲ್ಲ. ಒಂದು ಘಟನೆ ಇನ್ನೂ ನೆನಪಾಗ್ತಾನೇ ಇದೆ. ಒಂದು ಮಾತು ನಿಮ್ಮನ್ನು ತುಂಬ ಚುಚ್ಚುತ್ತಾ ಇದೆ. ಈ ರೀತಿ ನೀವು ಕೊರಗ್ತಾ ಇದ್ದೀರಾ ಅಂದರೆ ರಾಯ್ ನಿಮಗೆ ಹೇಳ್ತಾ ಇರುವಂಥದ್ದು ಈ ನೋವನ್ನು ಬಿಡಬೇಕು. ಯಾಕೆಂದರೆ ಹಳೆ ನೋವನ್ನು ಹಿಡ್ಕೊಂಡೇ ಇದ್ದರೆ ಹೊಸ ಸಂತೋಷನ ನೀವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಮ ಹಾರ್ಟ್ ಚಕ್ರನ ಬ್ಲಾಕ್ ಮಾಡೋದ್ರಿಂದ ಮತ್ತೆ ಮತ್ತೆ ಅದೇ ನೋವನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಮನಸ್ಸಲ್ಲಿರುವಂಥ ನೋವನ್ನು ನೀವು ಬಿಟ್ಟಾಗಲೇ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ. ಮತ್ತು ಮುಂದಿನ ಕಾರ್ಡ್ ನಮಗೆ ಸಿಗ್ತಾ ಇರುವಂಥದ್ದು 2 ಆಫ್ ವ್ಯಾಂಡ್ಸ್ ಕಾರ್ಡ್. ಈ ಕಾರ್ಡು ತುಂಬ ಹೊಸದಾಗಿರುವಂಥ ದಾರಿಗಳು ನಿಮಗೆ ಓಪನ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಆದರೆ ಇಲ್ಲಿ ಸಿಗ್ತಾ ಇರುವಂಥದ್ದು 2 ಕವಲ್ ದಾರಿಯಾಗಿದೆ. ಅಂದರೆ ಆ ಒಂದು ದಾರಿಲಿ ಯಾವ ದಾರಿ ಸರಿ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೋಬೇಕು. ಭಯ ಬಿಟ್ಟು ಮುಂದೆ ಹೆಜ್ಜೆ ಇಟ್ಟರೆ ರಾಯರ ಕೃಪೆಯಿಂದ ತುಂಬ ಒಳ್ಳೆಯ ಒಂದು ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಕಾರ್ಡ್ಗಳನ್ನು ನೋಡಿದ್ರೆ ನೀವೊಂದು ದೊಡ್ಡ ಕಷ್ಟದ ಒಂದು ಸ್ಟೇಜನ್ನು ಈಗಾಗಲೇ ದಾಟಿದ್ದೀರಾ. ಈಗ ನಿಧಾನವಾಗಿ ರಾಯರ ಕೃಪೆಯಿಂದ ಹೊಸದಾಗಿರುವಂಥ ಜೀವನ ನಿಮಗೆ ಬರ್ತಾ ಇದೆ. ಇದೆಲ್ಲ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಆದರೆ ಈ ಚೇಂಜಸ್ ಅನ್ನೋದು ಈಗಾಗಲೇ ಶುರು ಆಗಿದೆ ಅನ್ನೋದು ಮಾತ್ರ ತುಂಬ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಟೈಪ್ ಮಾಡೋ ಮೂಲಕ ಅವರ ಆಶೀರ್ವಾದವನ್ನು ನೀವು ಪಡಿಬಹುದು. ನಿಮ್ಮ ಸುತ್ತಮುತ್ತ ಯಾರೆಲ್ಲ ಒಂದು ರಾಯರ ಭಕ್ತರಿದ್ದಾರಲ್ವ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋ ಮೂಲಕ ರಾಯರ ಒಂದು ಆಶೀರ್ವಾದವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾರಾದರೂ ಹೊಸದಾಗಿ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅವರು ಮರೀದೆ ನಮ್ಮ ಒಂದು ಪ್ರೊಫೈಲನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳಿಗೆ ನಿಜವಾದ ಕಾರಣ ಏನು, ಪರಿಹಾರ ಏನು, ನಿಮ್ಮ ಒಂದು ಪರ್ಸ್ನಲ್ ಪರಿಸ್ಥಿತಿ ಏನಿದೆ ಅಲ್ವಾ ಅದೆಲ್ಲದಕ್ಕೂ ಉತ್ತರ ತಿಳಿಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ನಮ್ಮ ಕಡೆಯಿಂದ ತಗೋಬಹುದು. ಪದೇ ಪದೇ ಒಂದೇ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದಾದರೆ ಮರೀದೆ ಆಕಾಶಿಕ್ ರೀಡಿಂಗನ್ನು ನೀವು ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಅದು ಎಲ್ಲ ವಿಷಯದಲ್ಲೂ ಕೂಡ ಪದೇ ಪದೇ ಅದೇ ಸಮಸ್ಯೆ ನಿಮಗೆ ಮರಳಿ ಮರಳಿ ಬರ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಆಕಾಶಿಕ್ ರೀಡಿಂಗನ್ನು ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಯಾವುದೇ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಸರಿಯಾದ ಪರಿಹಾರವನ್ನು ನಾವು ಹುಡುಕೋಬೇಕಾಗುತ್ತೆ ಅಷ್ಟೇ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಕ್ರಿಸ್ಟಲಲ್ಲಿ ಇರುತ್ತೆ. ನಿಮಗಾಗಿಯೇ ನಿಮ್ಮ ಜಾತಕದ ಪ್ರಕಾರ ಕ್ರಿಸ್ಟಲ್ಗಳನ್ನು ನಾವು ಮಾಡಿಕೊಡ್ತೀವಿ. ಖಂಡಿತವಾಗ್ಲೂ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.